ಪಶ್ಚಿಮ ಘಟ್ಟಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ 2010ರಲ್ಲಿ ಮಾಧವ ಗಾಡಿಗಳ ಯೋಜನೆ 2010ರಲ್ಲಿ ಮಾಧವ ಗಾಡಿಗಳ ಯೋಜನೆಯನ್ನ 2011ರಲ್ಲಿ ಕಸ್ತೂರಿ ರಂಗನ ಸಮಿತಿ 2014ರಲ್ಲಿ ಸಂಜಯ್ ಕುಮಾರ್ ಸಮಿತಿ 2023ರಲ್ಲಿ ಚಂದ್ರಶೇಖರಯ್ಯ ಸಮಿತಿ. ನೋಡಿ, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದ ಸಮಿತಿಗಳು 2010ರಲ್ಲಿ ಮಾಧವ ಗಾಡಿಗಳ ಯೋಜನೆ, 2011ರಲ್ಲಿ ಕಸ್ತೂರಿ ರಂಗನ ಸಮಿತಿ, 2023ರಲ್ಲಿ ಸಂಜಯ್ ಕುಮಾರ್ ಸಮಿತಿ, 2022ರಲ್ಲಿ ಕರ್ನಾಟಕ ಸರ್ಕಾರ ಚಂದ್ರಶೇಖರಯ್ಯ ಸಮಿತಿಯನ್ನ. ಇವೆಲ್ಲ ಯಾವ ಸಮಿತಿ, ಇವೆಲ್ಲ ಯಾವ ಸರ್ಕಾರ ಅಂತಂದ್ರ ಕೇಂದ್ರ ಸರ್ಕಾರ. ನೋಡಿದು ಕೇಂದ್ರ ಸರ್ಕಾರ ಮಾಧವ ಗಾಡಿಗಳ ಸಮಿತಿ, ಕಸ್ತೂರಿ ರಂಗನ ಸಮಿತಿ, ಸಂಜಯ್ ಕುಮಾರ್ ಸಮಿತಿ. ಯಾವ ಬೆನ್ನಟ್ಟಿಪಿಟಿ ಯೂನಿವರ್ಸಿಟಿ ಅನ್ನೋ. 2022ರಲ್ಲಿ ಚಂದ್ರಶೇಖರಯ್ಯ ಸಮಿತಿ ಕರ್ನಾಟಕ ರಾಜ್ಯ. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ರಂಜಿತ್ ಲಮಾಣಿ ಅವರೇ, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಆರಂಭದ 3 ಸಮಿತಿಗಳು: 1 ಮಾಧವ ಗಾಡಿಗಳ ಸಮಿತಿ, 2 ಕಸ್ತೂರಿ ರಂಗನ ಸಮಿತಿ, 3 ಸಂಜಯ್ ಕುಮಾರ್ ಸಮಿತಿ. ಯಾಕಂದ್ರೆ ಪಶ್ಚಿಮ ಘಟ್ಟಗಳಂದ್ರೆ ನಮ್ಗೆ ಒಂಥರ ಆಸ್ತಿ ಇದ್ದಂಗ. ಅದು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಸವಿತಾ ಪಾಟೀಲ್ ಅವರೇ, ಸತೀಶ್ ಕುಮಾರ್ ಅವರೇ, ಮುಂದೆ ಹೋಗೋಣ. ಬರ್ಕೊಂಡ್ರಿ ಇದನ್ನ? ಓಕೆ, ಸ್ವಲ್ಪ ಸ್ಪೀಡ್ ಇರಲಿ. ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇದ್ದರೆ ನಾವು ಸಿಲೆಬಸ್ ಮುಂದೆ ಹೋಗ್ತದೆ. ಇನ್ನ ನಾವು ನಿನ್ನೆ 2 ಜಿಲ್ಲೆಗಳನ್ನ ನೋಡಿದ್ದೆವು. ಒಂದು ಜಿಲ್ಲೆ ನೋಡಿ ಶಿವಮೊಗ್ಗ ಜಿಲ್ಲೆ, ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ಜಿಲ್ಲೆ ಅಂದ್ರ ಚಿಕ್ಕಮಗಳೂರು. ಪಶ್ಚಿಮ ಘಟ್ಟಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಫೇಮಸ್. ಈ ಪಶ್ಚಿಮ ಘಟ್ಟಗಳ ಚಿಕ್ಕಮಗಳೂರು ಜಿಲ್ಲೆಯನ್ನು ಏನಂತ ಕರೀತಾರೆ? ಇದನ್ನಂದ್ರೆ ಕಾಫಿಯ ನಾಡು ಅಂತ ಕರೀತಾರೆ. ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿಯ ನಾಡು. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಇದೆ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು. ನೋಡಿ, ಬಾಳೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಎಂಬ ಸ್ಥಳದಲ್ಲಿ ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಎಂಬ ಸ್ಥಳದಲ್ಲಿ ಭಾರತದ ಕಾಫಿ ಸಂಶೋಧನಾ ಕೇಂದ್ರವನ್ನು ನೋಡ್ತೀವಿ. ನೋಡಿ, ಓಕೆನಾ? ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಟ್ಟ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವ ಪ್ರಸಿದ್ಧವಾಗಿರುವಂತಹ ಬೆಟ್ಟ ಯಾವ್ದಂದ್ರ, ಒಂದು ಫೇಮಸ್ ಬೆಟ್ಟ ಇದೆ, ಚಂದ್ರದ್ರೋಣ ಪರ್ವತ ಅಂತ. ಚಂದ್ರದ್ರೋಣ ಪರ್ವತಗಳು ಎಲ್ಲಿ ಕಂಡು ಬರ್ತಾವಂದ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಈ ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಫಿಯ ನಾಡು ಅಂತ ಕರಿತೀವಿ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರದಲ್ಲಿದೆ. ಇಲ್ಲಿ ಚಂದ್ರದ್ರೋಣ ಪರ್ವತಗಳನ್ನು ನೋಡ್ತೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುವಂತ ಪರ್ವತಗಳನ್ನ ಚಂದ್ರದ್ರೋಣ ಪರ್ವತ ಅಂತ ಕರಿತೀವಿ.
ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಫೇಮಸ್ ಅರಣ್ಯಗಳು ಕಂಡು ಬರ್ತಾವೆ. ಯಾವ ಅರಣ್ಯಗಳು ಯಾರು ಹೇಳ್ತಾರೆ? ಇಲ್ಲಿ ಕಂಡು ಬರುವಂತ ಅರಣ್ಯಗಳು ಯಾವುವು? ಸೂಪರ್. ಹೇಮಲತಾ ಕರೆಕ್ಟ್ ಆನ್ಸರ್ ಹೇಳಿದ್ದೀರಿ. ಅನಿಲ್ ಕರೆಕ್ಟ್ ಆನ್ಸರ್ ಹೇಳಿದ್ದೀರಿ. ಇಲ್ಲಿ ಕಂಡು ಬರುವ ಪ್ರಸಿದ್ಧವಾಗಿರುವಂತ ಅರಣ್ಯ ಯಾವುದು ಅಂದ್ರ ಸೋಲಾ ಕಾಡುಗಳು ಕಂಡು ಬರ್ತಾವ ನೋಡಿ. ಸೋಲಾ ಕಾಡುಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುವ ಪ್ರಸಿದ್ಧವಾಗಿರುವಂತ ಕಾಡುಗಳು ಅಂದ್ರ ಸೋಲಾ ಕಾಡುಗಳು. ಇಲ್ಲಿ ಕಂಡು ಬರುವ ಫೇಮಸ್ ಕಾಡುಗಳು ಯಾವಂದ್ರ ಸೋಲಾ ಕಾಡುಗಳು ಕಂಡು ಬರ್ತವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುವ ಪ್ರಸಿದ್ಧವಾಗಿರುವಂತ ಕಾಡುಗಳು ಸೋಲಾ ಕಾಡುಗಳು. ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಫೇಮಸ್ ಆಗಿರುವಂತ ಸೋಲಾ ಕಾಡುಗಳು ಕಂಡು ಬರ್ತಾವ ಅಂದ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಇನ್ನ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಫೇಮಸ್ ರಾಷ್ಟ್ರೀಯ ಉದ್ಯಾನವನ ಇದೆ. ಯಾವುದು? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ನ್ಯಾಷನಲ್ ಪಾರ್ಕ್. ಇಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆ. ಇಲ್ಲಿ ತುಂಗಾ ಮತ್ತು ಭದ್ರಾ ಎಂಬ ನದಿಗಳು ಜನ್ಮ ತಾಳ್ತವೆ. ತುಂಗಾ ಮತ್ತು ಭದ್ರಾ ಎಂಬ ನದಿಗಳು. ತುಂಗಾ ಭದ್ರಾ ಎಂಬ ನದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಪರ್ವತಗಳಲ್ಲಿ ಜನ್ಮ ತಾಳುವಂತ ನದಿಗಳು. ಹಾಗಾದ್ರೆ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ತುಂಗಾ ಎಂಬ ನದಿ ಜನ್ಮ ತಾಳುತ್ತದೆ. ಈ ತುಂಗಾ ನದಿ ಎಂಬ ಜನ್ಮ ತಾಳುವ ಸ್ಥಳದಲ್ಲಿ ಒಂದು ಹೊಸ ಪ್ರಭೇದದ ಮೀನು ಪತ್ತೆಯಾಗಿದೆ. ಸೂಪರ್. ಯಾರು ಹೇಳ್ತಾರೆ? ಎಕ್ಸಲೆಂಟ್. ಗೋಪಾಲ್ ಅವರು, ಕಾಶಿನಾಥ್ ಅವರು, ಆದರ್ಶ ಅವರು. ಸೂಪರ್. ನಿಮ್ಗೆ ಅದರ ಬಗ್ಗೆ ಸಂಪೂರ್ಣ ನಾಲೆಜ್ ಇದೆ. ಗುಡ್. ಇಲ್ಲಿ ಕಂಡು ಬಂದ ಹೊಸ ಪ್ರಭೇದದ ಮೀನು ಯಾವುದಂದ್ರ ಫೆಥಿಕಾ ಸ್ಟ್ರೈಟಾ ಎಂಬ ಮೀನು. ಫೆಥಿಕಾ ಸ್ಟ್ರೈಟಾ ಎಂಬ ಮೀನು ಪತ್ತೆಯಾಗಿದೆ ನೋಡಿ. ಇಲ್ಲಿ ಕಂಡು ಬಂದ ಹೊಸ ಪ್ರಭೇದದ ಮೀನು ಯಾವುದಂದ್ರ ಫೆಥಿಕಾ ಸ್ಟ್ರೈಟಾ ಎಂಬ ಮೀನು ಪತ್ತೆಯಾಗಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ತುಂಗಾ ನದಿ ಜನ್ಮ ತಾಳುತ್ತದೆ. ತುಂಗಾ ನದಿಯಲ್ಲಿ ಕಂಡು ಬಂದ ಹೊಸ ಪ್ರಭೇದದ ಮೀನು ಯಾವುದಂದ್ರ ಫೆಥಿಕಾ ಸ್ಟ್ರೈಟಾ ಎಂಬ ಹೊಸ ಪ್ರಭೇದದ ಮೀನು ಈ ಸ್ಥಳದಲ್ಲಿ ಪತ್ತೆಯಾಗಿದೆ ನೋಡಿ. ಫೆಥಿಕಾ ಸ್ಟ್ರೈಟಾ ಎಂಬ ಮೀನು. ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಫೇಮಸ್ ನದಿ ಹುಡ್ತದೆ. ಯಾವುದು? ನೇತ್ರಾವತಿ ನದಿ. ನೇತ್ರಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ. ಈ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಜನ್ಮ ತಾಳುವಂತ ಪ್ರಸಿದ್ಧವಾದ ನದಿ ಯಾವುದಂದ್ರ ನೇತ್ರಾವತಿ ರಿವರ್. ಈ ನೇತ್ರಾವತಿ ಎಂಬ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ನೆಕ್ಸ್ಟ್ ಹೋಗೋಣ. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಮ್ಮನಗುಂಡಿ ಅಂತ ಒಂದು ಸ್ಥಳ ಇದೆ. ಕೆಮ್ಮನಗುಂಡಿ ಹೇಳಿ ನೋಡೋಣ. ವಾಟ್ ಈಸ್ ಸ್ಪೆಷಲ್? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತ ಕೆಮ್ಮನಗುಂಡಿಯ ವಿಶೇಷ ಏನು? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವ ಕೆಮ್ಮನಗುಂಡಿ. ಎಸ್, ಪ್ರಶಾಂತ್ ಭಜಂತ್ರಿ ಕರೆಕ್ಟ್ ಆನ್ಸರ್. ಗೋಪಾಲ್ ಕರೆಕ್ಟ್ ಆನ್ಸರ್. ಹೇಮಲತಾ ಕರೆಕ್ಟ್ ಆನ್ಸರ್. ಕರ್ನಾಟಕದ ಮೊದಲ ಕಬ್ಬಿಣದ ನಿಕ್ಷೇಪ ಪತ್ತೆಯಾಗಿದೆ ನೋಡಿ. ಕರ್ನಾಟಕದ ಮೊದಲ ಕಬ್ಬಿಣದ ನಿಕ್ಷೇಪ. ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಎಲ್ಲಿ ಪತ್ತೆಯಾಗಿದೆ ಅಂತಂದ್ರ ಈ ಕೆಮ್ಮನಗುಂಡಿಯಲ್ಲಿ ಪತ್ತೆಯಾಗಿದೆ ನೋಡಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆ. ನೇತ್ರಾವತಿ ನದಿ ಜನ್ಮ ತಾಳುತ್ತದ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ತುಂಗಾ ನದಿ ಜನ್ಮ ತಾಳುತ್ತಿದ್ದು ಈ ನದಿಯಲ್ಲಿ ಪತ್ತೆಯಾದ ಹೊಸ ಪ್ರಭೇದದ ಮೀನು ಯಾವುದಂದ್ರ ಫೆಥಿಕಾ ಸ್ಟ್ರೈಟಾ ಎಂಬ ಮೀನು. ಹಾಗಾದ್ರೆ ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಮ್ಮನಗುಂಡಿ ಅನ್ನುವಂತ ಸ್ಥಳ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ ಅದಕ್ಕೆ ಫೇಮಸ್ ಆಗಿದೆ ಅಂದ್ರ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಬ್ಬಿಣದ ನಿಕ್ಷೇಪ ಪತ್ತೆಯಾಗಿರುವಂತ ಸ್ಥಳ. ಸೂಪರ್. ಕೇಶವ್ ಕರೆಕ್ಟ್ ಆನ್ಸರ್. ಪ್ರೀತಿ ಬರ್ಕೊಳ್ಳಿ.
ಸ್ವಲ್ಪ ಸ್ಪೀಡ್ ಇರ್ಲಿ, ಯಾಕೆ ಎಲ್ಲರೂ ಸ್ಪೀಡ್ ಅದ, ಅಲ್ಲಿ ಟೈಪು ಮಾಡ್ತಾರೆ ಜೊತೆ ಬರ್ಕೋತಾರೆ. ನಾನು ಸಮಾಧಾನ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಬೋರ್ಡ್ ಮೇಲೆ ಬರೆಯಕತ್ತೀನಿ. ನಿಮ್ ಕೆಲಸ ಏನೋ ಬರೀ ಕೇಳೋದು ಬರ್ಕೊಳ್ಳೋದು, ನೀವು ಸ್ಪೀಡ್ ಇರ್ಬೇಕು. ನಾ ಬೋರ್ಡ್ ಮೇಲೆ ಏನು ಬರೀತೀನಲ್ಲ ಪಾಯಿಂಟ್ಗಳನ್ನ ಒಂದೊಂದು ಲೈನ್ ಬರ್ಕೋತವ್ರಿ. ನೆಕ್ಸ್ಟ್ ಹಾಸನ್ ಜಿಲ್ಲೆ ನೋಡಿ, ಹಾಸನ್ ಜಿಲ್ಲೆ. ಈ ಹಾಸನ್ ಜಿಲ್ಲೆಯನ್ನ ಹಾಸನ್ ಅಂತ ಬರೆದ್ರೆ ಇಷ್ಟೇ ಹಾಸನ್ ಬರ್ಕೊಡಿ, ಜಿಲ್ಲೆಗೆ ಏನು ಬೇಡ. ಹಾಸನ್ ಜಿಲ್ಲೆಯನ್ನ ಏನಂತ ಕರೀತಾರಂದ್ರ ಅರೆ ಮಲ್ನಾಡ ಎನ್ನುವರು. ಅರೆ ಮಲ್ನಾಡ ಇಷ್ಟೇ ಬರ್ಕೊಂಡು ಸಾಕು. ಹಾಸನ್ ಜಿಲ್ಲೆಯನ್ನ ಅರೆ ಮಲ್ನಾಡ ಎಂದು ಕರೆಯುತ್ತಾರೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಹಾಸನ್ ಜಿಲ್ಲೆಯಲ್ಲಿ ಕಂಡು ಬರುವಂತ ಅರಣ್ಯ ಯಾವುದಂದ್ರ ಬಿಸಿಲೆ ಫಾರೆಸ್ಟ್, ಬಿಸಿಲೆ ಕಾಡುಗಳು. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಬಿಸಿಲೆ ಕಾಡುಗಳದ ಅಂದ್ರ ಹಾಸನ್ ಜಿಲ್ಲೆ. ಹಾಸನ್ ಜಿಲ್ಲೆಯನ್ನ ಅರೆ ಮಲ್ನಾಡ್ ಅಂತ ಕರೀತಾರ. ಇಲ್ಲಿ ಫೇಮಸ್ ಆಗಿರುವಂತ ಬಿಸಿಲೆ ಕಾಡುಗಳು ಕಂಡು ಬರ್ತವೆ. ನಂಬರ್ 3, ಅರೆ ಮಲ್ನಾಡ ಬಿಸಿಲೆ ಕಾಡುಗಳು. ಇನ್ನು ಹಾಸನ್ ಜಿಲ್ಲೆಯಲ್ಲಿ ಕಲ್ಯಾಣ ಅನ್ನುವಂತ ಒಂದು ಸ್ಥಳ ಇದೆ. ಈ ಹಾಸನ್ ಜಿಲ್ಲೆಯ ಕಲ್ಯಾಣ ಅನ್ನುವಂತ ಸ್ಥಳ ಎದಕ್ಕೆ ಫೇಮಸ್ ಆಗಿದೆ? ಪ್ರಕಾಶ್, ಸಚಿನ್ ಕರೆಕ್ಟ್ ಆನ್ಸರ್. ಸಂಗೀತ ಹಿರೇಮಠ್ ರಾಂಗ್, ಅನಿಲ್ ರಾಂಗ್, ನೀಲಕಂಠ ರಾಂಗ್. ಯಾರವ್ರು ನೀವೇ ಹೇಳ್ರಿನವರು. ಕಲ್ಯಾಣ ಅನ್ನುವಂತ ಸ್ಥಳ ಎದಕ್ಕೆ ಫೇಮಸ್ ಆಗಿದೆ? ತಾಮ್ರಕ್ಕೆ ಫೇಮಸ್ ಆಗಿದೆ ನೋಡಿ. ತಾಮ್ರದ ನಿಕ್ಷೇಪ ಪತ್ತೆಯಾಗಿದೆ ಇಲ್ಲಿ. ಹಾಸನ್ ಜಿಲ್ಲೆಯ ಕಲ್ಯಾಣಿಯಲ್ಲಿ ಅತ್ಯಂತ ಪ್ರಸಿದ್ಧವಾದ ತಾಮ್ರದ ನಿಕ್ಷೇಪ ಪತ್ತೆಯಾಗಿದೆ. ಬಿಸಿಲೆ ಕಾಡು ಅಂದ್ರೆ ಏನು ಮಹೇಶ್? ಒಳ್ಳೆ ಪಾಯಿಂಟ್. ಬಿಸಿಲೆ ಕಾಡು ಅಂತಂದ್ರ ಸೂರ್ಯನ ಕಿರಣಗಳು ಆ ಅರಣ್ಯದಲ್ಲಿ ಬಿದ್ದಾಗ, ಸೂರ್ಯನ ಕಿರಣಗಳು ಅರಣ್ಯದಲ್ಲಿ ಬಿದ್ದಾಗ ಬಿಸಿಲು ಆ ಅರಣ್ಯದ ಕೆಳಭಾಗಕ್ಕೆ ಹೋಗಲ್ಲ. ಅಷ್ಟರ ಮಟ್ಟಿಗೆ ದಟ್ಟವಾಗಿರುವಂತ ಅಭಯಾರಣ್ಯಲ್ಲಿ ಕಂಡು ಬರ್ತದೆ. ಅದಕ್ಕೆ ಅದನ್ನ ಏನ್ ಕರೆದ್ರಂದ್ರ ಬಿಸಿಲೆ ಫಾರೆಸ್ಟ್, ಬಿಸಿಲೆ ಫಾರೆಸ್ಟ್ ಅಂತ ಕರೆದ್ರು. ಬಹಳ ರೋಮಾಂಚನವಾಗಿರುವಂತ ಸ್ಥಳ ಬಿಸಿಲೆ ಅನ್ನುವಂತ ಒಂದು ಸ್ಥಳ ಇದೆ, ಅಲ್ಲಿ ಹೋಗ್ಬೇಕು ನೀವು. ಅದು ಫೇಮಸ್ ಆಗಿರುವಂತ ಸ್ಥಳ. ಹಾಗಾದ್ರೆ ಹಾಸನ್ ಜಿಲ್ಲೆಯನ್ನ ಅರೆ ಮಲ್ನಾಡ್ ಅಂತ ಕರೀತಾರೆ. ಇಲ್ಲಿ ಬಿಸಿಲೆ ಕಾಡುಗಳು ಕಂಡು ಬರ್ತವೆ. ಕಲ್ಯಾಣ ಅನ್ನುವಂತ ಸ್ಥಳ ಇದೆ. ಕಲ್ಯಾಣ ಅದಕ್ಕೆ ಫೇಮಸ್ ಆಗಿದೆ ಅಂದ್ರ ತಾಮ್ರಕ್ಕೆ ಫೇಮಸ್ ಆಗಿದೆ. ನಾವು ಹೋಗಿನಲ್ಲಿ ನೆಕ್ಸ್ಟ್ ಹಾಸನ್ ಜಿಲ್ಲೆಯಲ್ಲಿ ಅರಸೀಕೆರೆ ಅನ್ನುವಂತ ಒಂದು ಸ್ಥಳ ಇದೆ. ಅರಸೀಕೆರೆ ಹೇಳಿ ನೋಡೋಣ. ಹಾಸನ್ ಜಿಲ್ಲೆಯ ಅರಸೀಕೆರೆ ಎದಕ್ಕೆ ಫೇಮಸ್ ಆಗಿದೆ? ಹಾಸನ್ ಜಿಲ್ಲೆಯ ಅರಸೀಕೆರೆ ಎದಕ್ಕೆ ಫೇಮಸ್ ಆಗಿದೆ? ಸೂಪರ್, ಆದರ್ಶ ಕರೆಕ್ಟ್ ಆನ್ಸರ್. ಕರ್ನಾಟಕ ರಾಜ್ಯದ 4ನೇ ಕರಡಿಧಾಮ ಇದು. ಕರ್ನಾಟಕ ರಾಜ್ಯದ 4ನೇ ಕರಡಿಧಾಮ ಹಾಸನ್ ಜಿಲ್ಲೆಯ ಅರಸೀಕೆರೆ. ಹಾಸನ್ ಜಿಲ್ಲೆ ರೀಪ್ರೆಸ್ ಮಾಡಿ. ರವಿ ನೀನು ಕೊಡಿ, ರೀಪ್ರೆಸ್ ಮಾಡು. ಹಾಸನ್ ಜಿಲ್ಲೆ ಅರಸೀಕೆರೆ ಎಂಬ ಸ್ಥಳದಲ್ಲಿ ಪ್ರಸಿದ್ಧವಾದ ಕರಡಿಧಾಮ ಕಂಡು ಬರ್ತದ, ನೆನಪಿಡಿ. ಲಾವಣ್ಯನೂರು ನೋಡಿ, ನಮ್ಮೂರು ಸರ್ ಅಂತ. ಲಾವಣ್ಯನೂರು ಅರಸೀಕೆರೆ. ಎಸ್, ಹಾಸನ್ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ನದಿ ಹರಿತದೆ, ಹೇಮಾವತಿ ನದಿ. ಹೇಮಾವತಿ ನದಿ. ಈ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟು ಗೋರೂರು ಅಣೆಕಟ್ಟು. ಗೋರೂರು ಅಣೆಕಟ್ಟು. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಗೋರೂರು ಅಣೆಕಟ್ಟು. ಹಾಸನ್ ಜಿಲ್ಲೆಯಲ್ಲಿ ಫೇಮಸ್ ಆಗಿರುವಂತ ಹೇಮಾವತಿ ನದಿ ಹರಿತದ. ಆ ಹೇಮಾವತಿ ನದಿಗೆ ಅಡ್ಡ ಕಟ್ಟಿದ ಕಟ್ಟು ಗೋರೂರು ಅಣೆಕಟ್ಟು. ನೆಕ್ಸ್ಟ್ ಇದೇ ಪಶ್ಚಿಮದಲ್ಲಿ ಕೊಡಗು ಜಿಲ್ಲೆ ನೋಡಿ. ಕೊಡಗು ಜಿಲ್ಲೆ. ಈ ಕೊಡಗು ಜಿಲ್ಲೆಯನ್ನು ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಫೇಮಸ್.
ಹಾಗಾದ್ರೆ ಭಾರತದ ಸ್ಕಾಟ್ಲೆಂಡ್ ಯಾವುದು? ಯಾವ ಸ್ಥಳವನ್ನ ಭಾರತದ ಸ್ಕಾಟ್ಲೆಂಡ್ ಎನ್ನುವರು? ಸೂಪರ್. ಸಿಲ್ಲಾಂಗ್ ಬೆಟ್ಟಗಳು ನೋಡಿ, ಮೇಘಾಲಯದಲ್ಲಿ ಕಂಡು ಬರುವಂತ ಸಿಲ್ಲಾಂಗ್ ಬೆಟ್ಟಗಳು. ಆ ಮೇಘಾಲಯದ ಸಿಲ್ಲಾಂಗ್ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಅಂತ ಕರೀತಾರೆ. ಸಿಲ್ಲಾಂಗ್ ಬೆಟ್ಟಗಳು, ಮೇಘಾಲಯದಲ್ಲಿರುವಂತ ಸಿಲ್ಲಾಂಗ್ ಬೆಟ್ಟಗಳು. ಮೇಘಾಲಯದ ಸಿಲ್ಲಾಂಗ್ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಅಂತ ಕರೆದರೆ, ಈ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲೆಂಡ್ ಅಂತ ಕರಿತೀವಿ. ಕರ್ನಾಟಕದ ಸ್ಕಾಟ್ಲೆಂಡ್ ನಂಬರ್ 1. ನಂಬರ್ 2, ಕರ್ನಾಟಕದ ಕಾಶ್ಮೀರ್ ಅಂತ ಕರಿತೀವಿ ಇದನ್ನು. ಕರ್ನಾಟಕ ಕಾಶ್ಮೀರ್. ಯಾವ ಸ್ಥಳವನ್ನ ಕರ್ನಾಟಕದ ಕಾಶ್ಮೀರ್ ಎಂದು ಕರೆಯುತ್ತಾರಂದ್ರ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ್ ಅಂತ ಕರೀತಾರೆ. ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲೆಂಡ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇದನ್ನ ಕಿತ್ತಳೆಯ ನಾಡು ಅಂತ ಕರೀತಾರೆ. ಕಿತ್ತಳೆಯ ನಾಡು. ಯಾವ ಸ್ಥಳವನ್ನ ಕಿತ್ತಳೆಯ ನಾಡು ಎನ್ನುವರಂದ್ರ ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು, ಕರ್ನಾಟಕದ ಕಾಶ್ಮೀರ್, ಕರ್ನಾಟಕದ ಸ್ಕಾಟ್ಲೆಂಡ್. ಕೊಡಗು ಜಿಲ್ಲೆಯಲ್ಲಿ 2 ಫೇಮಸ್ ಬೆಟ್ಟಗಳಿದಾವೆ. ಒಂದು ಬ್ರಹ್ಮಗಿರಿ ಅನ್ನುವಂತ ಬೆಟ್ಟ, ಇನ್ನೊಂದು ಪುಷ್ಪಗಿರಿ ಅನ್ನುವಂತ ಬೆಟ್ಟ ಫೇಮಸ್. ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ. ಅಷ್ಟೇ ಅಲ್ಲ, ಇವೆರಡು ಬೆಟ್ಟಗಳು ಆಲ್ರೆಡಿ ಬರ್ಸಿದ್ದೇನೆ ನಾನು. ಬ್ರಹ್ಮಗಿರಿ ಅನ್ನುವಂಥದ್ದು ವನ್ಯಜೀವಿ ಧಾಮ, ಪುಷ್ಪಗಿರಿ ಅನ್ನುವುದು ವನ್ಯಜೀವಿ ಧಾಮ. ಎರಡು ವೈಲ್ಡ್ ಸೆಂಚುರಿಗಳೇ. ಕರ್ನಾಟಕ ರಾಜ್ಯದ 2 ಸ್ಥಳಗಳಲ್ಲಿ ವೈಲ್ಡ್ ಸೆಂಚುರಿ ಅಂದ್ರೆ ಬ್ರಹ್ಮಗಿರಿ ವನ್ಯಧಾಮ, ಪುಷ್ಪಗಿರಿ ವನ್ಯಜೀವಿ ಧಾಮ ಅಂತ ನೋಡ್ತೀವಿ. ನೋಡಿ, ಈ ಬ್ರಹ್ಮಗಿರಿ ವನ್ಯಜೀವಿ ಧಾಮನು ಇಲ್ಲೇ ಇದೆ, ಪುಷ್ಪಗಿರಿ ವನ್ಯಜೀವಿ ಧಾಮನು ಇಲ್ಲೇ ಇದೆ. ಇನ್ನೊಂದಿದೆ ತಲಕಾವೇರಿ ವನ್ಯಜೀವಿ ಧಾಮ. ಕೊಡಗು ಜಿಲ್ಲೆಯನ್ನ ಕಿತ್ತಳೆಯ ನಾಡು, ಕರ್ನಾಟಕದ ಕಾಶ್ಮೀರ್, ಕರ್ನಾಟಕದ ಸ್ಕಾಟ್ಲೆಂಡ್, ಕರ್ನಾಟಕದ ಕಾಶ್ಮೀರ್, ಕಿತ್ತಳೆಯ ನಾಡು. ಇಲ್ಲಿ ಬ್ರಹ್ಮಗಿರಿ ವನ್ಯಜೀವಿ ಧಾಮ, ಪುಷ್ಪಗಿರಿ ವನ್ಯಜೀವಿ ಧಾಮ, ತಲಕಾವೇರಿ ವನ್ಯಜೀವಿ ಧಾಮ ನೋಡ್ತೀವಿ. ಇನ್ನೊಂದು ಪಾಯಿಂಟ್ ಹೇಳಿ, ಇಲ್ಲೊಂದು ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಇದೆ, ಹೇಳಿ ನೋಡೋಣ. ಯಾವ ರಾಷ್ಟ್ರೀಯ ಉದ್ಯಾನವನ ಇದೆ? ಯಾರು? ಕುದುರೆಮುಖನವರು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ. ನಾಗರಹೊಳೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ನಾಗರಹೊಳೆ ಅನ್ನುವಂಥ ಸ್ಥಳ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ನಾಗರಹೊಳೆ ಅನ್ನುವಂಥ ಸ್ಥಳದಲ್ಲಿ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ಏನಂತ ಕರೀತಾರಂದ್ರ ರಾಜೀವ್ ಗಾಂಧಿ. ಇದನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ನಾಗರಹೊಳೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಈ ಕೊಡಗು ಜಿಲ್ಲೆಯಲ್ಲಿ ಒಂದು ಪ್ರೈವೇಟ್ ಆಗಿರುವಂತ ವನ್ಯಜೀವಿ ಧಾಮ ಇದೆ. ಭಾರತ ದೇಶದಲ್ಲಿ ಪ್ರೈವೇಟ್ ವನ್ಯಜೀವಿ ಧಾಮ ಹೊಂದಿರುವಂತ ಏಕೈಕ ಸ್ಥಳ ಇದು. ಸೂಪರ್. ಮಹೇಶ್ ಜಾಧವ್, ಎಕ್ಸಲೆಂಟ್ ಅಪ್ಪಿ ಮಹೇಶ್ ಜಾಧವ್. ಸಾಯಿ ಅನ್ನುವಂತ ಸ್ಥಳ ನೋಡಿ, ಸಾಯಿ ಅನ್ನುವಂತ ಸ್ಥಳ ಇದೆಯಲ್ಲ, ಇದೊಂದು ಪ್ರೈವೇಟ್ ಆಗಿರುವಂತ ಒಂದು ವನ್ಯಜೀವಿ ಧಾಮ ಅಂತ ಗುರುತಿಸ್ತೀವಿ. ಎಸ್, ವೆರಿ ಗುಡ್. ಸೇವ್ ಎನಿಮಲ್ ಇನ್ವೆಟೇಟಿವ್ ಅನ್ನುವಂತ ಸ್ಥಳ. ಆ ಸೇವ್ ಎನಿಮಲ್ ಇನ್ವೆಟೇಟಿವ್ ಅನ್ನುವಂತ ಸ್ಥಳ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಏಕೈಕ ಖಾಸಗಿ ವನ್ಯಜೀವಿ ಧಾಮ. ಅಷ್ಟೇ ಅಲ್ಲ, ಭಾರತದ ಏಕೈಕ ಖಾಸಗಿ ವನ್ಯಜೀವಿ ಧಾಮ. ಭಾರತದ ಏಕೈಕ ಖಾಸಗಿ ವನ್ಯಜೀವಿ ಧಾಮ ಯಾವುದಂದ್ರ ಸಾಯಿ ಅನ್ನುವಂತ ಸ್ಥಳ. ಸಾಯಿ ಅಂದ್ರೆ ಏನು? ಸೇವ್ ಎನಿಮಲ್ ಇನ್ವೆಟೇಟಿವ್. ಇದನ್ನು ಯೋಧರ ನಾಡು ಅಂತ ಕರೀತಾರೆ. ರೈಟ್. ಕೊಡಗು ಜಿಲ್ಲೆಯನ್ನ ಯೋಧರ ನಾಡು, ಹೈಯೆಸ್ಟ್ ಸೈನಿಕರನ್ನ ಕೊಟ್ಟಂತ ಕೊಡುಗೆ ಇದಕ್ಕೆ ಸಲ್ತದ್ದು.
ಅದಕ್ಕೆ ಇದನ್ನ ಏನು ಕರೀತಾರಂದ್ರ ಇದನ್ನು ಯೋಧರ ನಾಡು ಅಂತ ಕರೀತಾರೆ. ಯೋಧರ ನಾಡು. ಯಾವ ಸ್ಥಳವನ್ನ ಯೋಧರ ನಾಡು ಎಂದು ಕರೆಯುತ್ತಾರಂದ್ರ ಕೊಡಗು ಜಿಲ್ಲೆಯನ್ನ ಯೋಧರ ನಾಡು ಅಂತ ಕರೀತಾರೆ. ಹೌದು, ರೈಟ್. ರಾಹುಲ್ ಪಚೆಲ್. ಇಷ್ಟೆಲ್ಲ ಹೆಂಗ್ ನೆನಪಿಡೋದು ಅಂತ. ATM ನಂಬರ್ ನಾಳೆ ಪೇಮೆಂಟ್ ಬಂತಂದ್ರ ನೋಡಿ, ಕೊಡಗು ಜಿಲ್ಲೆಯನ್ನ ಯೋಧರ ನಾಡು ಅಂತ ಕರೀತಾರ. ಇದನ್ನ ಇಲ್ಲಿ ಬ್ರಹ್ಮಗಿರಿ ವನ್ಯಜೀವಿಧಾಮ ಇದೆ, ಪುಷ್ಪಗಿರಿ ವನ್ಯಜೀವಿಧಾಮ ಇದೆ, ತಲಕಾವೇರಿ ವನ್ಯಜೀವಿಧಾಮ ಇದೆ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ. ಆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಒಂದ್ ಕಪ್ ಚಾ ಕೊಡ್ಸಲ್ಲ ನನ್ಗ. ATM ನಂಬರ್ ಹೇಳ್ತಾರೆ, ನಾಳೆ ಜಾಬ್ ಆಗಿ 45,000 ಪೇಮೆಂಟ್ ಬರ್ತದ. ಅವಾಗ ಹೇಳತ್ತು ನೋಡಮ್ಮ, ಯಾಕೆ ATM ನಂಬರ್ ನೆನಪಿಲ್ಲ ನನಗಂತ ಹೇಳಿ. ಈ ಕೊಡಗು ಜಿಲ್ಲೆಯಲ್ಲಿ ವಿಶೇಷ ಏನಂತಂದ್ರೆ ಇದರ ಏನು, ಎಸ್, ವೆರಿ ಗುಡ್, ಸುಪ್ರೀತಾ ಕರೆಕ್ಟ್ ಆನ್ಸರ್ ಅಮ್ಮ, ಸುಪ್ರೀತಾ ಕರೆಕ್ಟ್. ಕೊಡಗು ಜಿಲ್ಲೆಯ ಮೊದಲ ಮುಖ್ಯಮಂತ್ರಿ KM ಪೊನ್ನಚ್ಚು. KM ಪೊನ್ನಚ್ಚು, ಮುಂದೆ ಹೇಳೋಣ ಅದನ್ನ. ಪೊನ್ನಚ್ಚು, KM ಪೊನ್ನಚ್ಚು ಅನ್ನುವಂತ ವ್ಯಕ್ತಿ ಕರ್ನಾಟಕ ರಾಜ್ಯದ ಏನು ಕೊಡಗು ಜಿಲ್ಲೆಯ ಮೊದಲ ಮುಖ್ಯಮಂತ್ರಿಯಾಗಿ ಸೇವೆ ಮಾಡ್ತಾರೆ. ಈ ಕೊಡಗು ಜಿಲ್ಲೆ ಬಗ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೆ ನಾನು. ದೇವರ ಕಾಡುಗಳು ಕಂಡು ಬರ್ತಾವ ನೋಡಿ ಇಲ್ಲಿ. ದೇವರ ಕಾಡುಗಳು ಯಾವ ಸ್ಥಳದಲ್ಲಿ ದೇವರ ಕಾಡುಗಳು ಅದಾವಂದ್ರ ಕೊಡಗು ಜಿಲ್ಲೆಯಲ್ಲಿ ಫೇಮಸ್. ದುಬಾರಿ ಫಾರೆಸ್ಟ್ ಅಂತ ಕರಿತೀವಿ, ದೇವರ ಕಾಡುಗಳು. ಮತ್ತೆ ಕೊಡಗು ಜಿಲ್ಲೆಯ ಇನ್ನೊಂದು ವಿಶೇಷ ಏನು ಅಂತಂದ್ರ, ಬೇಡ ಕೊಡಗು ದಂಗೆ ಬೇಡ, ಇನ್ನೊಂದು ಪಾಯಿಂಟ್ ಏನು ಹೇಳಾಕತ್ತಿದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ನೋಡಿ ಏನೇನು ಮಾತಾಡ್ತಾರೆ ನೀವು ಸುಮ್ಮನೆ. ಅಬ್ಬೆ ಜಲಪಾತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಿನ್ನೆ. ಹಾ, 135 ಜನಸಾಂದ್ರತೆ ಬಗ್ಗೆ ಹೇಳ್ತಾ ಇದೆ. ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಸ್ಥಳ ಇದು. ಅತ್ಯಂತ ಕಡಿಮೆ ಜನಸಾಂದ್ರತೆ, ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಸ್ಥಳನೂ ಹೌದು, ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಸ್ಥಳನೂ ಹೌದು. ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ರೈಲ್ವೆ ಇಲ್ಲದೆ ಇರುವಂತ ಸ್ಥಳ. ಆನೆಗಳ ಸಂಖ್ಯೆ ಜಾಸ್ತಿ ಅದಾವ. ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಆನೆಗಳದಾವಂದ್ರ ಕೊಡಗು ಜಿಲ್ಲೆ. ಉತ್ತರಿ ಹಬ್ಬ ಆಗಿರಬಹುದು, ಫೇಮಸ್. ಹಾರಂಗಿ ಜಲಾಶಯ ಇದೆ, ಮಂಜಿನ ನಗರಿ ಅಂತ ಕರೀತಾರೆ. ಇಲ್ಲ ಅಲಂಕಾರ ಕರೆಕ್ಟ್ ಇದು. ಏನು ನಾಗರಹೊಳೆ ಇರೋದು ಕೊಡಗು ಜಿಲ್ಲೆಯಲ್ಲಿ. ಮೊದಲು ಕೊಡಗು ಮೈಸೂರು ಎರಡು ಕೂಡಿಯದ್ದು, ಕೊಡಗು ಡಿವೈಡ್ ಆದ್ಮೇಲೆ ಅದು ಇಲ್ಲೇ ಬಂದಿದೆ. ಯಾರು ಲೈಲು ಮಾರ್ಗ ಇಲ್ಲ ಅನ್ನೋರು, ರೈಲು ಮಾರ್ಗ ಅದು ಸುಮ್ ಕುಂದ್ರಿಲ್ಲ ಹೇಳಿನಿ, ಲೈಲು ಮಾರ್ಗ ಅಂತ. ನೋಡಿ, ಕೊಡಗು ಜಿಲ್ಲೆ ಬಗ್ಗೆ ಎಲ್ಲ ಸ್ಪೆಷಲ್ ಆಗಿ ಡಿಸ್ಕಸ್ ಮಾಡಿದೆ ನಾವು. ಸುಮ್ಮ ಕುಂದ್ರು ಅಲ್ಲ, ಆ ನೋಟ್ಸ್ ಬರ್ಕೊಳ್ಳೋದಿಲ್ಲ. ಒಂದ್ ಏನ್ರ ಒಂದ್ SMS ಹೋಗುದು, ನನ್ನೊಂದು ಇರ್ಲೇ ಏನೋ. ಲೈಲು ಮಾರ್ಗ ಅಂತ. ನೆಕ್ಸ್ಟ್ ಮುಂದೆ ಹೋಗೋಣ. ಹಾಗಾದ್ರೆ ಮೈದಾನ ಪ್ರದೇಶಕ್ಕೆ ಬರೋಣ. ಆಲ್ರೆಡಿ ನಾವು ಒಂದು ಕ್ಲಾಸ್ನಲ್ಲಿ ಕರಾವಳಿ ಬಗ್ಗೆ ನೋಡಿದೆವು, ಇನ್ನೊಂದು ಕ್ಲಾಸ್ನಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡಿದೆವು. ಕರಾವಳಿಯ ಭಾಗ, ಪಶ್ಚಿಮ ಘಟ್ಟ ಎರಡು ನೋಡಿದೆವು. ಇನ್ನು ಮೂರನೇ ಪ್ರದೇಶ ಯಾವ್ದಂದ್ರ ಮೈದಾನ ಪ್ರದೇಶ ಅಂತ ನೋಡ್ತೀವಿ. ಉತ್ತರದ ಮೈದಾನ ಇದೆಯಲ್ಲ, ಉತ್ತರದ ಮೈದಾನ, ಇದು ಕಪ್ಪು ಮೈದಾನ ಅಂತ ಗುರುತಿಸ್ತೀವಿ. ಕಪ್ಪು ಮೈದಾನ. ಉತ್ತರ ಮೈದಾನವನ್ನ ಕಪ್ಪು ಮಣ್ಣಿನ ಮೈದಾನ ಅಥವಾ ಇದನ್ನ ಬಸಾಲ್ಟ್ ಶಿಲೆಗಳ ಮೈದಾನ ಅಂತ ಕರಿತೀವಿ. ಬಸಾಲ್ಟ್ ಶಿಲೆಗಳ ಮೈದಾನ. ಉತ್ತರ ಮೈದಾನ ಕಪ್ಪು ಮೈದಾನ, ಬಸಾಲ್ಟ್ ಶಿಲೆಗಳ ಮೈದಾನ.
ಓಕೆ. ದಕ್ಷಿಣ ಮೈದಾನ ಇದೆಯಲ್ಲ, ಇದು ಕೆಂಪು ಮಣ್ಣಿನ ಮೈದಾನ. ಕೆಂಪು ಮಣ್ಣಿನ ಮೈದಾನ. ಈ ಮೈದಾನದಲ್ಲಿ ಏನದ ಅಂದ್ರೆ ಹೈಯೆಸ್ಟ್ ಧಾರವಾಡದ ಶಿಲೆಗಳದ. ಧಾರವಾಡದ ಶಿಲೆಗಳು ಯಾವ ಮೈದಾನದಲ್ಲಿ ಧಾರವಾಡದ ಶಿಲೆಗಳು ಕಾಣ್ತಾವ? ಧಾರವಾಡದ ಶಿಲೆಗಳು ದಕ್ಷಿಣ ಮೈದಾನ. ಧಾರವಾಡದ ಶಿಲೆಗಳು ಅಷ್ಟೇ ಅಲ್ಲ, ಈ ಮೈದಾನದಲ್ಲಿ ಗ್ರಾನೈಟ್ ಶಿಲೆಗಳು ಕಂಡು ಬರ್ತವೆ. ಗ್ರಾನೈಟ್ ಶಿಲೆಗಳು ಬರ್ಕೊಳ್ಳಿ ನೀಟಾಗಿ. ನಾ ಹೆಂಗ್ ಡೈಗ್ರಾಮ್ ಹಾಕಿಲ್ಲ ಹಂಗೆ ಡೈಗ್ರಾಮ್ ಹಾಕಿ ಬರೀರಿ. ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣು, ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣು. ಉತ್ತರ ಮೈದಾನದಲ್ಲಿ ಬಸಾಲ್ಟ್ ಶಿಲೆಗಳದವ, ದಕ್ಷಿಣ ಮೈದಾನದಲ್ಲಿ ಧಾರವಾಡದ ಶಿಲೆಗಳದವ. ನೋಡ್ ಧಾರವಾಡ, ಧಾರವಾಡ ಅನರ್ಘ್ಯ ಎಂತ ಹೆಸರ ಏನ್ ಸುದ್ದಿ ನಾವಲ್ಲೇವ. ಅನರ್ಘ್ಯ. ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣು, ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣು. ಉತ್ತರ ಮೈದಾನದಲ್ಲಿ ಬಸಾಲ್ಟ್ ಶಿಲೆಗಳಿದ್ರೆ ದಕ್ಷಿಣ ಮೈದಾನದಲ್ಲಿ ಧಾರವಾಡದ ಶಿಲೆಗಳದವೆ. ಧಾರವಾಡದ ಶಿಲೆ ಅಂದ್ರೆ ಮಹೇಶ, ಅದು ಕೆಂಪು ಮಣ್ಣೆ, ಅದು ಗ್ರಾನೈಟ್ ಶಿಲೆಗಳೇ. ಹೇಳಿ, ಉತ್ತರ ಮೈದಾನದ ಹೈಟ್ ಎಷ್ಟಿದೆ? ಉತ್ತರ ಮೈದಾನದ ಹೈಟ್ ಸಮುದ್ರ ಮಟ್ಟದಿಂದ 360ರಿಂದ 610 ಮೀಟರ್ ಎತ್ತರವಾಗಿದೆ ನೋಡಿ. ಉತ್ತರ ಮೈದಾನದ ಹೈಟ್ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಇದೆ ಅಂದ್ರೆ 360ರಿಂದ 610 ಮೀಟರ್ ಎತ್ತರವಾಗಿದೆ. ಮೀಟರ್ ಎತ್ತರ. ಉತ್ತರ ಮೈದಾನ 360ರಿಂದ 610 ಮೀಟರ್ ಎತ್ತರವಾಗಿದೆ. ದಕ್ಷಿಣ ಮೈದಾನದಲ್ಲಿ ಸೂಪರ್, ವೆರಿ ಗುಡ್ ಗೋಪಾಲ್, ಕರೆಕ್ಟ್ ಆನ್ಸರ್. ಗೋಪಾಲ್ 900ರಿಂದ 975 ಮೀಟರ್ ಎತ್ತರವಾಗಿದೆ ನೋಡಿ. 900ರಿಂದ 975 ಮೀಟರ್ ಎತ್ತರವಾಗಿದೆ. ಹೇಳಿ ನೋಡೋಣ, ಉತ್ತರ ಮೈದಾನ ಹಾಗೂ ದಕ್ಷಿಣ ಮೈದಾನಗಳನ್ನ ರಾಹುಲ್ ಪಂಚಾಳ್ ಸಮುದ್ರ ಮಟ್ಟದಿಂದ ಅಂದ್ರೆ ಏನು? ನಾವು ಹೈಟ್ ಅನ್ನ ಜಿಯೋಗ್ರಫಿಯಲ್ಲಿ ಸಮುದ್ರ ಮಟ್ಟದಿಂದ ಹೇಳ್ತೀವಿ ಯಾವಾಗ್ಲೂ. ಸಮುದ್ರ ಮಟ್ಟದಿಂದ ಹೈಟ್. ಈ ಎತ್ತರ ಮುಳ್ಳಯ್ಯನಗಿರಿ ಇದ. ಮುಳ್ಳಯ್ಯನಗಿರಿ ಎಲ್ಲಿಂದ ಹೈಟ್ ಅಂದ್ರೆ ಸಮುದ್ರ ಮಟ್ಟದಿಂದ. ಸಮುದ್ರ ಮಟ್ಟ ಹೆಂಗಿರುತ್ತೆ ಅಂದ್ರೆ ಒಂದೇ ಲೆವೆಲ್ ಇರ್ತದೆ. ಸಮುದ್ರಕ್ಕೆ ಹೆಚ್ಚು ಕಡಿಮೆ ಲೆವೆಲ್ ಒಂದೇ ಇರ್ತದೆ. ನೀರು ನೋಡಿ ಸಮಾಂತರವಾಗಿ ನೀರು ಇರ್ತದೆ, ಅದಕ್ಕೆ ಸಮುದ್ರ ಮಟ್ಟದಿಂದ ಪರಿಗಣಿಸ್ತೀವಿ. ಸೂಪರ್. ಸುಮಾ ಕರೆಕ್ಟ್ ಆನ್ಸರ್, ಸ್ವಾತಿ ಕರೆಕ್ಟ್ ಆನ್ಸರ್, ಪ್ರೀತಿ. ಉತ್ತರ ಮೈದಾನ ಹಾಗೂ ದಕ್ಷಿಣ ಮೈದಾನಗಳನ್ನ ಇಬ್ಬಾಗ ಮಾಡುವಂತ ನದಿ ಯಾವ್ದಂದ್ರ ತುಂಗಭದ್ರಾ ನದಿ. ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿ ಇದೆಯಲ್ಲ, ಇದು ಉತ್ತರ ಮೈದಾನ ಹಾಗೂ ದಕ್ಷಿಣ ಮೈದಾನ ಇಬ್ಬಾಗ ಮಾಡ್ತದೆ. ಉತ್ತರ ಮೈದಾನ ಹಾಗೂ ದಕ್ಷಿಣ ಮೈದಾನಗಳನ್ನ ಇಬ್ಬಾಗ ಮಾಡುವ ನದಿ ಯಾವ್ದಂದ್ರ ತುಂಗಭದ್ರಾ ನದಿ. ನೆನಪಿಡಿ. ಸ್ಪೆಷಲ್ ಆಗಿ ಉತ್ತರ ಮೈದಾನ ತೆಗೆದುಕೊಳ್ಳೋಣ. ಉತ್ತರ ಮೈದಾನದ ಏನೇನದ ಅಂತ. ಸರ ಡಾಟಾ ಸಾಲ್ವ್ ಅಲ್ತು ಅಂತ. ಪ್ರೀತಿ, ಏನ್ ಡಾಟಾ ಸಾಲ್ವ್ ಅಲ್ತು? ಬೆಳಗಾಂ ಭಾಷೆ ಸಾಲ್ವ್ ಅಲ್ತು. ಆ ಇವ್ ಫೋನ್ ಮಾಡಮ್ ತಲಿ, ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಫೋನ್ ಮಾಡಿ ನಮ್ ಪ್ರೀತಿ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ರಿ ಡಾಟಾ ಅಂತ ಹೇಳ್ತೀನಿ. ನೋಡಿ ಏನೇನು ಎಸ್ ಆಗ್ತದ ನಮ್ಗೆ. ಇಂಟ್ರೆಸ್ಟಿಂಗ್ ಕ್ಲಾಸ್ ಅಂತ ಬರೀ ಇದೆ ಮಾಡು. ನೆಕ್ಸ್ಟ್ ಹೋಗೋಣ. ನೋಡ ಯಾವ ಬಿದ್ದೀರಿ ಹುಷಾರ ಅಂತ. ವಿಜಯಪುರ ಭಾಷೆ ಸಾಲಲಾಗ್ಯದ ಸರ್ ಅಂತ. ನನ್ಗೆ ಯಾಕೆ ಇಂಟರ್ನೆಟ್ ಸಾಲಲಾಗ್ಯದ ಸರ್. ಬೆಳಗಾಂ ಭಾಷೆ ಇರುವತ್ತು ಸಾಲ್ವಲ್ತು. ಅವ್ರು ಬರ್ತಾರು ಓದ್ತಾರು. ಹರ್ಯಾಗ ನೆಕ್ಸ್ಟ್
ಉತ್ತರ ಮೈದಾನದಲ್ಲಿ ಪ್ರಮುಖವಾದ ಬೆಟ್ಟಗಳದಾವೆ. ಉತ್ತರ ಮೈದಾನದಲ್ಲಿ 5 ನದಿಗಳು ಹರಿತಾವ ನೋಡಿ ಟೋಟಲ್. ಇದು ಕ್ವಶನ್ ಆಗಿದೆ. 5 ನದಿಗಳು, ಅದಕ್ಕೆ ಪಂಚ ನದಿಗಳ ನಾಡು ಅಂತ ಕರೀತಾರೆ. ಉತ್ತರ ಮೈದಾನದಲ್ಲಿ 5 ನದಿಗಳು ಹರಿತವೆ. 5 ನದಿಗಳು ಯಾವಂದ್ರ, ಒಂದು ಭೀಮಾ ನದಿ, ಡೋಣಿ ನದಿ, ಕೃಷ್ಣಾ ನದಿ, ಘಟಪ್ರಭಾ, ಇನ್ನೊಂದು ಮಲಪ್ರಭಾ. ನೋಡಿ, ಉತ್ತರ ಮೈದಾನದಲ್ಲಿ, ಕರ್ನಾಟಕ ರಾಜ್ಯದ ಉತ್ತರ ಮೈದಾನದಲ್ಲಿ ಹರಿಯುವ ನದಿಗಳು ನೋಡಿದು. ಉತ್ತರ ಮೈದಾನದಲ್ಲಿ ಭೀಮಾ ನದಿ, ಡೋಣಿ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ. ಒಂದ್ ಕಾಲದಲ್ಲಿ ಒನ್ಸ್ ಅಪಾನ್ ಟೈಮ್ ದಲ್ಲಿ ಈ 5 ನದಿಗಳು ಯಾವ ಜಿಲ್ಲೆಗೆ ಹರಿತಿದ್ವು ಅಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಹರಿತಿದ್ದು. ಅದಕ್ಕೆ ವಿಜಯಪುರ ಜಿಲ್ಲೆಯನ್ನು ಏನಂತ ಕರೀತಾರಂದ್ರ ಪಂಚನದಿಗಳ ನಾಡು. ಯಾವ ಜಿಲ್ಲೆಯನ್ನ ಪಂಚನದಿಗಳ ನಾಡು ಅಂತ ಕರೀತಾರಂದ್ರ ವಿಜಯಪುರ ಜಿಲ್ಲೆ. ಅಥವಾ ಇದನ್ನ ಏನ್ ಕರೆದ್ರಂದ್ರ ಕರ್ನಾಟಕದ ಪಂಜಾಬ್. ಯಾವ ಸ್ಥಳವನ್ನ ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರಂದ್ರ, ಇವಾಗ ಯಾಕ ಹರಿವಲ್ದು ಸರ್, ಬಿಜಾಪುರದಿಂದ ಬಾಗಲಕೋಟೆ ಇಬ್ಬಾಗ ಆಗ್ಯದ. ಬಿಜಾಪುರದಿಂದ ಬಾಗಲಕೋಟೆ ಇಬ್ಬಾಗ ಸಲುವಾಗಿ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳೇನಾಗಿದ್ದಾವಂದ್ರ ಪ್ರೆಸೆಂಟ್ ಯಾರೋ ಡುಮ್ ಸರ್ ಅನ್ನೋರು ಸುಮ್ಕೇಳ ಪಾಠ ಅಲ್ಲಿ. ಈ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಎಲ್ಲಿ ಹರಿತಾವ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿತಾವ ನೋಡಿ. ಹಂಗನಬಾರದಪ್ಪ ಸರ್ಗಿ. ಬಾಗಲಕೋಟ್, ಭೀಮಾ, ಡೋಣಿ, ಕೃಷ್ಣ ಈ ಪ್ರೆಸೆಂಟ್ ಬಿಜಾಪುರದಲ್ಲಿ ಹರಿದರೆ. ಸೌಮ್ಯ ರಾಹುಲ್ ಊಟಕ್ಕೆ ಬಿಡ್ರಿ ಸರ್, ಹಸು ಆಗ್ಯಾವಂತ. ಈ ಭೀಮಾ ನದಿ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ, ಹೇಳಿ ನೋಡೋಣ. ಯಾರವ್ರು? ಆಲ್ಮಟ್ಟಿ ಅನ್ನೋರವರು. ಸೂಪರ್, ಕವಿತಾ ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ ಬೆಣ್ಣೆತೋರೆ ಅಣೆಕಟ್ಟು ನೋಡಿ. ಬೆಣ್ಣೆತೋರೆ ಅಣೆಕಟ್ಟು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಏನು ಅಂದ್ರೆ ಬೆಣ್ಣೆತೋರೆ ಅಣೆಕಟ್ಟನ್ನ, ಈ ಬೆಣ್ಣೆತೋರೆ ಅಣೆಕಟ್ಟಿನ ನೀರನ್ನ ಯಾವ ಜಿಲ್ಲೆಗೆ ನೀರಾವರಿ ಕುಡಿಯುವ ನೀರಿನ ಸೌಲಭ್ಯ, ಬೆಣ್ಣೆತೋರೆ ಅಣೆಕಟ್ಟಿನ ನೀರನ್ನ ಯಾವ ಜಿಲ್ಲೆಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಉದ್ದೇಶಿಸಲಾಗಿದೆ? ಪವಿತ್ರ ಕರೆಕ್ಟ್ ಆನ್ಸರ್. ಪವಿತ್ರ, ಪವಿ ಕರೆಕ್ಟ್ ಆನ್ಸರ್. ಬೆಣ್ಣೆತೋರೆ ಕಲಬುರಗಿ ನೋಡಿ. ಕಲಬುರಗಿ, ನೀ ಹೆಸರಲ್ಲಿ ಬರೆದಿ, ನಾನು ಏನೊಂದಿಲ್ಲ, ನಿನ್ನ ಹೆಸರು ಪೂರ್ತಿ ಓದಿ ನಾನು. ಬೆಣ್ಣೆತೋರೆ ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವಂತ ನೀರನ್ನ ವಾಪಸ್ ಕಲಬುರಗಿ ಜಿಲ್ಲೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಶ್ರೀಶೈಲ ಆಗ್ಲಿಲ್ಲಪ್ಪ, ನೀ ಆನ್ಸರ್ ಹಾಕು. ಇಮಾಮ, ನಿನ್ಗ ಆ ತರ ಫೀಲ್ ಆಗತ್ತದ ಅಷ್ಟೇ. ಎಲ್ಲರ ಹೆಸರು ತೊಳಗೈತೀನಿ, ನಿನಗೆ ತ್ರಾಸ ಆಗತ್ತದ. ಬ್ಯಾಸಿಗೆ ಅದಲ್ಲ, ಮಜ್ಜಿಗೆ ಕುಡಿದಿ ಒಂದ್ ಕಪ್ಪ. ಬೆಣ್ಣೆತೋರೆ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಅಂದ್ರ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ವ್ಯಾಪಾರ ವಿರಾಜ ಕರೆಕ್ಟ್ ಇಲ್ಲ. ಸಂಪತ್ತ, ರಾಹುಲ್ಲ, ಶ್ರೀಶೈಲ್ ನೋಡ ಎಷ್ಟ ಗಾಬರಿಗೆ ನಾವು. ಈ ಕಲಬುರಗಿ ನದಿಗೆ ಅಡ್ಡಲಾಗಿ ಬೆಣ್ಣೆತೋರೆ ಅನ್ನುವಂತ ಅಣೆಕಟ್ಟು ಎಲ್ಲಿದೆ? ಬೆಣ್ಣೆತೋರೆ ಅಂದ್ರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕು.
ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಸ್ಥಳ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರು ಅನ್ನುವಂಥ ಸ್ಥಳ. ಈ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರು ಎಂಬ ಸ್ಥಳದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಬೆಣ್ಣೆತೋರೆ ಅಣೆಕಟ್ಟು. ಬೆಣ್ಣೆತೋರೆ ಹಳ್ಳ ಇರೋದು. ಸೂಪರ್. ಅನರ್ಘ್ಯ ಕರೆಕ್ಟ್ ಆನ್ಸರ್. ನೋಡಿ ಅವ್ರ ಆನ್ಸರ್ ಮಾಡಿ ಅವ್ರ ಹೆಸರು ತೋಳೆಬೇಡ ಹೇಳಿ. ಈಗ ಅನರ್ಘ್ಯ ಅಂತ ಅದಾರ ಅವ್ರು, ನಾ ಏನ್ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಆನ್ಸರ್ ಮಾಡಿದ್ರೆ ಅವ್ರ ಹೆಸರು ನೀ ಶ್ರೀಶೈಲಿ ನೀ ಆನ್ಸರ್ ಮಾಡಪ್ಪ, ನೀನು ಕೂಡ ನನ್ನ ಬಯಲಿ ನಿನ್ನ ಹೆಸರು ಬರ್ತದ. ಸಂಗೀತ ಹಿರೇಮಠ ನೋಡ ಹೌದು ಬಿಡ್ರಿ ಅಂತ. ಮಹೇಶ್ ಜಾಧವ್ 2 ಸಲ ವೆರಿ ಗುಡ್ ಅಂತೇನ. ಮಹೇಶ್ ಲೇಡೀಸ್ ನಿನ್ನ ಪ್ರಕಾರ ಶ್ರೀಶೈಲ. ಹಾಗಾದ್ರೆ ಬೆಣ್ಣೆತೋರೆ ಅಣೆಕಟ್ಟು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರು ಎಂಬ ಸ್ಥಳದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಈ ಬೆಣ್ಣೆತೋರೆ ಅಣೆಕಟ್ಟು. ಹಾಗಾದರೆ ಬೆಣ್ಣೆತೋರೆ ಎಂಬ ಹಳ್ಳ ಇರುವುದು, ಇದು ಬಜೆಟ್ ನಲ್ಲಿ ಘೋಷಣೆ ಮಾಡ್ಯಾರ. ಬೆಣ್ಣೆತೋರೆ ಹಳ್ಳ ಇರುವುದು ಧಾರವಾಡದಲ್ಲಿ. ಧಾರವಾಡದಲ್ಲಿ ಬೆಣ್ಣೆತೋರೆ ಹಳ್ಳ ಇದೆ ನೋಡಿ. ಈ ಡೋಣಿ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವ್ದು, ಯಾರು ಹೇಳ್ತಾರೆ? ಡೋಣಿ ನದಿ ಒಂದು ಪ್ರಸಿದ್ಧ ಜಲಪಾತ ನಿರ್ಮಾಣ ಮಾಡಿದೆ. ಸೂಪರ್. ಸಚಿನ್ ನೋಡಿ ಕರೆಕ್ಟ್ ಆನ್ಸರ್ ಮಾಡಿದ, ಅವನ ಹೆಸರು ತಗೊಂಡೆ. ಡೋಣಿ ನದಿ ನಿರ್ಮಾಣ ಮಾಡಿದ ಜಲಪಾತ ಛಾಯಾ ಭಗವತಿ ಜಲಪಾತ. ಛಾಯಾ ಭಗವತಿ ಜಲಪಾತ ಡೋಣಿ ನದಿ ನಿರ್ಮಾಣ ಮಾಡಿದ ಜಲಪಾತ. ಇದು ಯಾವ ಜಿಲ್ಲೆಯಲ್ಲಿದೆ? ಮಹೇಶ್ ಜಾಧವ್ ನೋಡಿ, ಯಾದಗಿರಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಡೋಣಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಛಾಯಾ ಭಗವತಿ ಜಲಪಾತ. ಡೋಣಿ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವ್ದಂದ್ರ ಛಾಯಾ ಭಗವತಿ. ಇನ್ನ ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವುದು? ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಜಲಪಾತ ಸೂಪರ್. ಗೋಪಾಲ್ ಕರೆಕ್ಟ್ ಆನ್ಸರ್. ಜಲದುರ್ಗ ಎಂಬ ಫಾಲ್ಸ್ ನೋಡಿ. ಜಲದುರ್ಗ ಎಂಬ ಫಾಲ್ಸ್. ಜಲದುರ್ಗ ಎಂಬ ಜಲಪಾತ ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಜಲಪಾತ. ಓಕೆ, ಇಷ್ಟು ಜನ ನನ್ನ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಿ, ಬಹಳ ನನಗ ಖುಷಿ ಅನಿಸ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಚೆನ್ನಾಗಿ ಕಲೀರಿ. ಇಲ್ಲ ಯಾರಿಗೆ ಭೇದ ಭಾವ ಮಾಡಂಗಿಲ್ಲ. ನೀವೆಲ್ಲ ಬಹಳ ಸಣ್ಣವ್ರು ನನ್ಗಿಂತಲೂ. ನೀವೆಲ್ಲ ನನಗ ಸಹೋದರರು, ಅವರೆಲ್ಲ ನನ್ನ ಸಹೋದರಿಯರು. ನಾನು ಯಾರಿಗೂ ಭೇದ ಭಾವನ ಮಾಡಂಗಿಲ್ಲ. ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಒಟ್ಟ ನಾನು ಇಲ್ಲಿ ಯಾವುದೋ ತಾರತಮ್ಯ ಮಾಡಂಗಿಲ್ಲ. ಓಕೆನಾ? ಜಲದುರ್ಗ ಎಂಬ ಫಾಲ್ಸ್ ಇದೆ. ಈ ಒಂದು ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಫಾಲ್ಸ್ ಯಾವ್ದಂದ್ರ ಜಲದುರ್ಗ ಫಾಲ್ಸ್ ಎಲ್ಲಿದೆ? ಜಲದುರ್ಗ ಫಾಲ್ಸ್ ಎಕ್ಸಲೆಂಟ್. ಸಚಿನ್ ಕರೆಕ್ಟ್ ಆನ್ಸರ್. ರಾಯಚೂರಿನಲ್ಲಿ ಇದೆ ನೋಡಿ. ರಾಜು ರಾಠೋಡ ನಿಮ್ಮಾಯಿ ಬರ್ಕೋಲಿ, ರಾಯಚೂರದಲ್ಲಿದೆ ನೋಡಿ. ಕಾಸ್ಟ್ ಬರ್ತದ, ಚಂದ ಓದು, ಜಾಬ್ ಆಗ್ತದ. ವಿಲೇಜ್ ಅಕೌಂಟೆಂಟ್ ಮತ್ತು ಯಾವುದು PDO ನಿಧಿ ಬರ್ತದಂತ. ಯಾಕೆ ಬರ್ತಪ್ಪ ನಿಧಿ? ನೋಡಿ, ಕೃಷ್ಣಾ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಜಲದುರ್ಗ ಫಾಲ್ಸ್ ಯಾವ ನದಿಯಿಂದ ಅಂದ್ರ ಕೃಷ್ಣಾ ನದಿಯಿಂದ. ಯಾವ ಸ್ಥಳದಲ್ಲಿದೆ ಅಂದ್ರ ರಾಯಚೂರದಲ್ಲಿದೆ. ಹಾಗಾದ್ರೆ ಘಟಪ್ರಭಾ ನದಿ ನಿರ್ಮಾಣ ಮಾಡಿದ ಜಲಪಾತ ಐತಿ. ಇನ್ನೊಂದು 5 ನಿಮಿಷ. ಅಶ್ವಿನಿ ಎಕ್ಸಲೆಂಟ್. ಗೋಕಾಕ್ ಫಾಲ್ಸ್ ನೋಡಿ. ಗೋಕಾಕ್ ಫಾಲ್ಸ್, ಗೋಕಾಕ್ ಜಲಪಾತ. ಘಟಪ್ರಭಾ ನದಿ ನಿರ್ಮಾಣ ಮಾಡಿದ ಜಲಪಾತ ಗೋಕಾಕ್ ಫಾಲ್ಸ್. ಇದನ್ನ ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಕರ್ನಾಟಕದ ನಯಾಗರ. ಹಾಗಾದ್ರೆ ನಯಾಗರ ಎಂಬ ಫಾಲ್ಸ್ ಎಲ್ಲಿದೆ? ಸೂಪರ್. ಕಾವೇರಿ ಕರೆಕ್ಟ್ ಆನ್ಸರ್. ಅಶ್ವಿನಿ ಕರೆಕ್ಟ್. ಅನಿಲ್ ಕರೆಕ್ಟ್. ಗಿರೀಶ್ ಕರೆಕ್ಟ್. ನಯಾಗರ ಅಂತ ಫಾಲ್ಸ್ ಎಲ್ಲಿದೆ ಅಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ. ಯಾವ ನದಿ ನಿರ್ಮಾಣ ಮಾಡಿದೆ ಅಂದ್ರೆ ಸೇಂಟ್ ಲಾರೆನ್ಸ್. ಈ ಸೇಂಟ್ ಲಾರೆನ್ಸ್ ನದಿ ನಿರ್ಮಾಣ ಮಾಡಿದ ಜಲಪಾತ ನಯಾಗರ ಅನ್ನುವಂತ ಫಾಲ್ಸ್. ಅದರಂಗ ಸೇಮ್ ಇದೆ. ಅದರಂಗ ಸೇಮ್ ಟು ಸೇಮ್ ಹಿಂಗೆ ಇದೆ. ಅದಕ್ಕೆ ಇದನ್ನ ಏನ್ ಕರೆದ್ರ ಅಂದ್ರ ಕರ್ನಾಟಕದ ನಯಾಗರ ಅಂತ ಕರೆದ್ರು. ಯಾವ ಜಲಪಾತವನ್ನ ಕರ್ನಾಟಕದ ನಯಾಗರ ಅನ್ನೋರಂದ್ರ ಈ ಗೋಕಾಕ್ ಫಾಲ್ಸ್.
ಶ್ವೇತಾಂಜಲಿ, ಪ್ರಕಾಶ್, ನಾಸಿನ್, ಅನರ್ಗೆ ಕರೆಕ್ಟ್ ಆನ್ಸರ್. ಚಿತ್ರಕೂಟ ಫಾಲ್ಸ್ ನೋಡಿ, ಚಿತ್ರಕೂಟ ಫಾಲ್ಸ್. ಈ ಚಿತ್ರಕೂಟ ಫಾಲ್ಸ್ ಅನ್ನು ಏನು ಕರೀತಾರಂದ್ರ ಭಾರತದ ನಯಾಗರ್ ಅಂತ ಕರೀತಾರ. ಭಾರತದ ನಯಾಗರ್. ಯಾವ ಜಲಪಾತವನ್ನ ಭಾರತದ ನಯಾಗರ್ ಎನ್ನುವರು ಅಂದ್ರೆ ಚಿತ್ರಕೂಟ. ಈ ಫಾಲ್ಸ್ ಎಲ್ಲಿದೆ ಅಂದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ ಇದೆ ನೋಡಿ. ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರ್ತದೆ. ಎಸ್, ವೆರಿ ಗುಡ್. ಇಂದ್ರಾವತಿ ನದಿ ನಿರ್ಮಾಣ ಮಾಡಿದೆ. ಇಂದ್ರಾವತಿ ಮತ್ ಗಾಬರಿಯಾಗಿ ಟಾಪಿಕ್ ವೈಸ್ ಹೇಳ್ರಿ ಅನ್ನಬಾರ್ದು. ನೀವು ಹಂಗ ಅಂತೀರಿ, ಒಳಗ್ ಜೀವ ಹೊಡೆದ್ ಬಿಡ್ತಾರೆ. ನಂದು ಒಂದರ ಮ್ಯಾಗ ಇಷ್ಟೆಲ್ಲಾ ಕ್ವಶನ್ ನಾನು ಡಿಸ್ಕಸ್ ಮಾಡಾಕತ್ತೀನಿ. ಕರೆಕ್ಟ್ ಇಲ್ಲ ಅಶ್ವಿನಿ, ನಿನ್ನ ಹಂಗೆ ಮಾಡ್ಯಾರ ನನಗ. ಉತ್ತರ ಮೈದಾನದಲ್ಲಿ ಬರೀ 5 ನದಿಗಳ ಬಗ್ಗೆ ಹೇಳುವ ಪಾಯಿಂಟ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಾನು. ಯಾವ ಜಲಪಾತ? ಆಕ್ಚುಲಿ ಘಟಪ್ರಭಾ ನದಿ ಅಂದ್ರ ಗೋಕಾಕ್ ಫಾಲ್ಸ್. ಇದನ್ನ ಕರ್ನಾಟಕದ ನಯಾಗರ್ ಅಂತ ಕರೀತಾರೆ. ಹಾಗಾದ್ರೆ ನಯಾಗರ್ ಎಲ್ಲಿದೆ ಅಂದ್ರ ಅಮೆರಿಕ ದೇಶದಲ್ಲಿದೆ. ನಯಾಗರ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಸೇಂಟ್ ಲಾರೆನ್ಸ್ ನದಿಯಿಂದ ನಿರ್ಮಾಣಗೊಂಡಿದೆ. ಹಾಗಾದ್ರೆ ಕರ್ನಾಟಕದ ನಯಾಗರ್ ಗೋಕಾಕ್ ಫಾಲ್ಸ್ ಆದ್ರೆ, ಮಾಂತೇಶ್, ಪ್ರಕಾಶ್, ಕರ್ನಾಟಕದ ನಯಾಗರ್ ಗೋಕಾಕ್ ಫಾಲ್ಸ್ ಆದರೆ ಭಾರತದ ನಯಾಗರ್ ಯಾವಂದ್ರ ಚಿತ್ರಕೂಟ ಫಾಲ್ಸ್. ಈ ಚಿತ್ರಕೂಟ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಇಂದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಇಂದ್ರಾವತಿ ಯಾವ ನದಿಯ ಉಪನದಿ? ಸೂಪರ್. ಗೋದಾವರಿ ನದಿ ನೋಡಿ. ಗೋದಾವರಿ ನದಿ. ಇಂದ್ರಾವತಿ ಅನ್ನುವಂಥದ್ದು ಗೋದಾವರಿ ನದಿಯ ಉಪನದಿಯಾಗಿದೆ. ಇಂದ್ರಾವತಿ ಅನ್ನೋದು ಗೋದಾವರಿ ನದಿಯ ಉಪನದಿಯಾಗಿದ್ದು ಛತ್ತೀಸ್ಗಢ ರಾಜ್ಯದಲ್ಲಿ. ಪ್ರಕಾಶ್, ನಿಮ್ಮ ಎಕ್ಸ್ಪ್ರೆಷನ್ಗೋಸ್ಕರ ಕ್ಲಾಸಿಗೆ ಬರೋದು ಸರ್. ಬೆಂಕಿ ಕ್ಲಾಸ್. ಥ್ಯಾಂಕ್ಸ್ ಅಪ್ಪಿ, ಥ್ಯಾಂಕ್ಸ್. ಅರ್ಥ ಐತಿ ಇದು? ಈ ಮಲಪ್ರಭಾ ನದಿ ಇದೆಯಲ್ಲ, ಮಲಪ್ರಭಾ ನದಿ ಇದು ಕೂಡ ಒಂದು ಫೇಮಸ್ ಆಗಿರುವಂತ ನದಿ. ಈ 5 ಜಲಪಾತಗಳು, ಈ 5 ನದಿಗಳು ಎಲ್ಲಿ ಹರಿತಾವಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಹರಿಯುವಂತ ನದಿಗಳು. ಈ ನದಿಗಳಿಂದ ಸಂಚಯನಗೊಂಡಂತ ಮೈದಾನ, ನಾರ್ತ್ ಮೈದಾನ ಇದೆಯಲ್ಲ, ಉತ್ತರದ ಮೈದಾನ ಇದೆಯಲ್ಲ, ಈ ಉತ್ತರದ ಮೈದಾನ ಅನ್ನೋದು ಈ 5 ನದಿಗಳಿಂದ ನಿರ್ಮಾಣಗೊಂಡಂತ ಮೈದಾನ ಅಂತ ಹೇಳಿ ಗುರುತಿಸ್ತೀವಿ. ಉತ್ತರ ಮೈದಾನದಲ್ಲಿ ಫೇಮಸ್ ಆಗಿರುವಂತ ಬೆಟ್ಟಗಳದಾವ. ಫೇಮಸ್ ಆಗಿರುವಂತ 3 ಬೆಟ್ಟಗಳು. ಈ 3 ಬೆಟ್ಟಗಳ ಮೇಲೆ ಕೇಳುವಂತ ಸಾಧ್ಯತೆ ಇದೆ. 3 ಬೆಟ್ಟಗಳು ಯಾವಂದ್ರ, ನಂಬರ್ 1 ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಒಂದು ಹೇಳಿ ನೋಡೋಣ. ಈ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡವನ್ನು ಏನಂತ ಕರಿತೀವಿ ಅಂದ್ರ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಹೌದು, ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಯಾವ್ದಂದ್ರ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ನೋಡಿ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರಿತೀವಿ. ಇದು ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಇಲ್ಲಿ ನೋಡಿ, ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಶುದ್ಧ ಗಾಳಿಯನ್ನು ಬೀಸುವಂತ ಬೆಟ್ಟ ಅಂತ ಫೇಮಸ್ ಆಗಿದೆ. ಅದು ಅತ್ಯಂತ ಪರಿಶುದ್ಧವಾದ ಶ್ರೇಷ್ಠ ಶುದ್ಧ ಗಾಳಿಯನ್ನು ಕೊಡುವಂತ ಬೆಟ್ಟ ಯಾವುದು? ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ. ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎನ್ನುವರು. ಒಂದು. ಎರಡನೇ ಪಾಯಿಂಟ್ ಏನು ಅಂತಂದ್ರ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಯಾವ ಬೆಟ್ಟಗಳದಾವ ಅಂದ್ರೆ ಮಲಗಿರುವ ಬುದ್ಧನ ಬೆಟ್ಟಗಳು. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು ಫೇಮಸ್. ಯಾದಗಿರಿ ಜಿಲ್ಲೆ ಶಹಾಪುರಕ್ಕೆ ಹೋದ್ರೆ ಅಂದ್ರ ಆ ಶಹಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಅದ ಪಕ್ಕದಲ್ಲಿ ಒಂದು ಬೆಟ್ಟಗಳದ. ಆ ಬೆಟ್ಟ ಏನಪ್ಪಾ ಅಂದ್ರ ಬುದ್ಧ ಮಕ್ಕೊಂಡನೆ ಅಂತ ಅನಿಸ್ತದ. ಅದಕ್ಕೆ ಮಲಗಿರುವ ಬುದ್ಧನ ಬೆಟ್ಟಗಳು ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಕಂಡು ಬರ್ತಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ. ಯಾದಗಿರಿಯ ಶಹಾಪುರದಲ್ಲಿ
ಮಲಗಿರುವ ಬುದ್ಧನ ಬೆಟ್ಟಗಳನ್ನು ನೋಡ್ತೀವಿ. ಮತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೊಂದು ಬೆಟ್ಟ ಇದೆ, ಅದು ಯಾವ್ದಂದ್ರ ಅಂಜನಾದ್ರಿ ಬೆಟ್ಟಗಳು. ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟಗಳು ಫೇಮಸ್. ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟಗಳು, ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು, ಗದಗ ಜಿಲ್ಲೆ ಕಪ್ಪತ್ತಗುಡ್ಡ, ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಕರೆಯುತ್ತೇವೆ. ನೋಡಿ, ಈ 3 ಬೆಟ್ಟಗಳು ಉತ್ತರ ಕರ್ನಾಟಕದಲ್ಲಿದ್ದಾವೆ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ, ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಲಗಿರುವ ಬುದ್ಧನ ಬೆಟ್ಟಗಳು, ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟಕ್ಕಾಗಿ ಈ ಬಜೆಟ್ನಲ್ಲಿ ಒಂದು 100 ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟರು. ನೋಡಿ, ಈ ಬಜೆಟ್ ಅಂದ್ರೆ ಯಾವುದು? 2024-25 ಬಜೆಟ್ನಲ್ಲಿ 2024-25 ಬಜೆಟ್ನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ಒಂದು ಬೆಟ್ಟವನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ಒಂದು 100 ಕೋಟಿ ರೂಪಾಯಿ ಅಮೌಂಟ್, ಯಾಕಂದ್ರೆ ಇಲ್ಲಿ ಹನುಮ ಹುಟ್ಟಿದಂತ ಸ್ಥಳ ಅಂತ ಗುರುತಿಸಿದ್ದಾರೆ. ರಾಹುಲ್ ಪಂಚಾಳ ಮಲಪ್ರಭಾ ನದಿ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ, ನದಿ ಹೇಳುವಂತ ಸಮಯದಲ್ಲಿ. ನಾಶಿನ್ ಅವರು ಥ್ಯಾಂಕ್ಸ್ ಅಪ್ಪಿ, ಟಿಇಟಿ ಪಾಸ್ ಆಗಿ ನಿಂತು ಎಕ್ಸ್ಪ್ರೆಸ್ ಮಾಡಿರಿ. ಥ್ಯಾಂಕ್ಸ್ ರಾಜು, ಅನಿಲ್.